ಮೊದಲನೇ ಡೆಲಿವರಿ ಸಿಸೇರಿಯನ್ ಆದ್ಮೇಲೆ ಸೆಕೆಂಡ್ ಒನ್ ನಾರ್ಮಲ್ ಡೆಲಿವರಿ ಆಗ್ಬೋದಾ ಅಂತ. ಇದು ಬೇಸಿಕಲಿ ಡಿಪೆಂಡ್ಸ್ ಅಪಾನ್ 3 ಫ್ಯಾಕ್ಟರ್ಸ್. ಒಂದ್ ಬಂದ್ಬಿಟ್ಟು ಮೊದಲನೇ ಡೆಲಿವರಿಯಿಂದ ಎರಡನೇ ಡೆಲಿವರಿಗೆ ಎಷ್ಟು ಇಂಟರ್ವಲ್ ಇದೆ, ಎಷ್ಟು ಗ್ಯಾಪ್ ಇದೆ ಅಂತ. ಯೂಶಲಿ ಇಟ್ ಶುಡ್ ಬಿ ಅಟ್ಲೀಸ್ಟ್ 18 to 24 ಮಂತ್ಸ್ ಅಥವಾ 1.5 to 2 ವರ್ಷ ಗ್ಯಾಪ್ ಇರಬೇಕು. ಹಾಗೆ ಇನ್ನೊಂದು ಬಂದ್ಬಿಟ್ಟು ಮೊದಲನೇ ಸಿಸೇರಿಯನ್ ಯಾವ ಕಾರಣಗಳಿಂದ ಆಗಿದೆ ಅದನ್ನ ನೀವು ಮುಂಚಿನ ಡಿಸ್ಚಾರ್ಜ್ ಸಮರಿ ತಗೊಂಡ್ಬಂದ್ರೆ ಅದ್ರಲ್ಲಿ ನಿಮ್ಮ ಡಾಕ್ಟರ್ ಮೆನ್ಷನ್ ಮಾಡಿರ್ತಾರೆ ಇಂಡಿಕೇಶನ್ ಫಾರ್ ಸಿಸೇರಿಯನ್ ಅಂತ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಈ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಕಂಡೀಷನ್ ಹೇಗಿದೆ, ಏನಾದ್ರೂ ಅಸೋಸಿಯೇಟ್ ಡಿಸಾರ್ಡರ್ಸ್ ಇದೆಯಾ, ಅಥವಾ ಮಗುವಿನ ಸುತ್ತ ನೀರು, ಮಗುವಿನ ವೇಟ್ ಆಗ್ಲಿ, ಮಗು ಯಾವ ಪೊಸಿಷನ್ ಇದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇಂಟರ್ವಲ್ ಬಗ್ಗೆ ನಾವು ಹೇಳಿದ್ವಿ 18 months to 24 ಅಂತ. ಈಗ ಇಂಡಿಕೇಶನ್ಸ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ರಿಕರೆಂಟ್ ಮತ್ತೆ ಕೆಲವೊಂದು ನಾನ್ ರಿಕರೆಂಟ್. ರಿಕರೆಂಟ್ ಅಂದ್ರೆ ಹೋದ್ ಸಲ ಏನಕ್ಕೆ ಸಿಸೇರಿಯನ್ ಆಗಿದೆಯಲ್ಲ ಅದೇ ತರ ಈ ಸಲನೂ ಬರೋ ಸಾಧ್ಯತೆಗಳು ಇರುತ್ತೆ. ಯಾವ ಕಾರಣಗಳಿಂದ ಅಂತಂದ್ರೆ ಮಗು ಬರೋಕ್ ದಾರಿ ಕಡಿಮೆ ಇದೆ ಅಥವಾ ಜಾಗ ಹತ್ತಿದೆ ಅಂತ ನಿಮ್ಮ ಡಾಕ್ಟರ್ ಹೇಳಿರ್ತಾರೆ. ಆ ತರ ಇದ್ದಾಗ ಈ ಸಲಿನೂ ಕೂಡ ಸಿಸೇರಿಯನ್ ಆಗೋ ಸಾಧ್ಯತೆ ಹೆಚ್ಚು. ಇಲ್ಲ ಅಂತಂದ್ರೆ ಕೆಲವೊಂದು ಕಂಡೀಷನ್ ಮಗುವಿನ ತಲೆ ಬದಲು ಕಾಲ್ ಮುಂದೆ ಇದೆ ಅಥವಾ ಕೈ ಮುಂದೆ ಇದೆ, ಮಗು ಹೊಲಸ್ ನೀರು ಕುಡ್ಕೊಂಡ್ಬಿಟ್ಟು ಮಗು ಹಾರ್ಟ್ ಬೀಟ್ ಕಡಿಮೆ ಆಗಿದೆ ಅಥವಾ ಫೀಟಲ್ ಡಿಸ್ಟ್ರೆಸ್ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಸಿಸೇರಿಯನ್ ಆಗಿದೆ. ಇಲ್ಲ ಅಂತಂದ್ರೆ ಪ್ಲೆಸೆಂಟಾ ಪ್ರೀವಿಯಾ ಅಥವಾ ಮಾಸ್ ಮುಂದೆ ಇದೆ ಆದ್ರೆ ಕೆಲವೊಂದ್ಸಲಿ ಪೇನ್ ಬಂದಿಲ್ಲ ಅಂತ, ಈ ತರ ಡೆಲಿವರಿ ಆಗಿ ಈ ತರ ಇಂಡಿಕೇಶನ್ ಗಳಿಂದ ಸಿಸೇರಿಯನ್ ಆಗಿದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇದು ಯಾವುದು ಇಲ್ಲ ಅಂತಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಗಿವ್ ಫಾರ್ ನಾರ್ಮಲ್ ಡೆಲಿವರಿ. ಹಾಗೆ ಥರ್ಡ್ ಒನ್ ಬಂದ್ಬಿಟ್ಟು ಈ ಸಲ ನಿಮ್ಮ ಮಗುವಿನ ಕಂಡೀಷನ್ ಹೇಗಿದೆ, ಮಗು ಪ್ರೆಸೆಂಟೇಷನ್ ಸೆಫಾಲಿಕ್ ಇದೆಯಾ ಅಥವಾ ಬ್ರೀಚ್ ಇದೆಯಾ, ಮಗು ಸುತ್ತಿನ ನೀರ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಹಾಗೆ ವೇಟ್ ಜಾಸ್ತಿ ಮೋರ್ ದೆನ್ 4 kg ಹೋದಾಗ ಇಲ್ಲ ಲೆಸ್ ದೆನ್ 1.5 kg ಇದ್ದಾಗ, ಈ ತರ ಇದ್ದಾಗ ಕೂಡ ನಾವು ಮತ್ತೆ ಸಿಸೇರಿಯನ್ ಮಾಡ್ಬೇಕಾಗತ್ತೆ. ಹಾಗೆ ನೀವು ಸಿಸೇರಿಯನ್ ಆದ್ಮೇಲೆ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಬೇಕಂತಂದ್ರೆ ನೀವು ಸೆಲೆಕ್ಟ್ ಮಾಡುವಂತ ಹಾಸ್ಪಿಟಲ್ ಹೇಗಿದೆ, ಅಲ್ಲಿ 24 ಗಂಟೆ ನಿಮ್ಮ ಡಾಕ್ಟರ್ಗಳ ಅವೈಲಬಿಲಿಟಿ ಇದೆಯಾ, ಹಾಗೆ ಎಲೆಕ್ಟ್ರಾನಿಕ್ ಫಿಟಲ್ ಮಾನಿಟರಿಂಗ್ ಏನಾದ್ರೂ ಇದೆಯಾ ಇಲ್ವಾ ಅನ್ನೋದು ತಿಳ್ಕೋಬೇಕು. ಆಮೇಲೆ ನಿಯರೆಸ್ಟ್ ಬ್ಲಡ್ ಬ್ಯಾಂಕ್, ಯಾಕಂತಂದ್ರೆ ಈ ತರ ನಾವು ಟ್ರಯಲ್ ಕೊಡ್ಬೇಕಾದ್ರೆ ಸಡನ್ ಆಗಿ ಒಳಗಡೆ ಹಾಕಿರುವಂತ ಸ್ಟಿಚ್ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆವಾಗ ಕೆಲವೊಂದ್ಸಲಿ ಬ್ಲಡ್ ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಬಹುದು, ಇದನ್ನ ನೋಡ್ಕೋಬೇಕು. ಇದೆಲ್ಲ ಇದ್ರೆ ಅವಾಗ ನೀವು ನಿಮ್ಮ ಡಾಕ್ಟರ್ ಸಲಹೆಗಳ ಪ್ರಕಾರ ನೀವು ಆರಾಮಾಗಿ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಬಹುದು.